ನಮಸ್ತೆ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥೈಲ್ಯಾಂಡ್ ಫ್ಲೈಟ್ ಮೇಲಿಂದ ನೋಡಿದ್ರೆ ತುಂಬ ಬ್ಯೂಟಿಫುಲ್ ಕಂಟ್ರಿ ಅನಿಸ್ತದೆ. ನಮ್ಮ ಕರ್ನಾಟಕ ಜೊತೆ ಕಂಪೇರ್ ಮಾಡಿದ್ರೆ ಈ ಕಂಟ್ರಿ ಎಷ್ಟು ದೊಡ್ಡದು ಮತ್ತು ಎಕನಾಮಿಕಲಿ ಸ್ಟ್ರಾಂಗ್ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಜಸ್ಟ್ ಕಂಪ್ಯಾರಿಸನ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಅರ್ಥ ಆಗೋದಕ್ಕೆ ಸುಲಭ ಆಗುತ್ತದೆ ಅಂತ. ಥೈಲ್ಯಾಂಡ್ ಅರೌಂಡ್ ಏರಿಯಾ ನೋಡಿದ್ರೆ 5.1 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ಸ್, ಅಂದರೆ ನಮ್ಮ ಕರ್ನಾಟಕಕ್ಕಿಂತ 2.7 ಟೈಮ್ಸ್ ದೊಡ್ಡದಾಗಿದೆ ಥೈಲ್ಯಾಂಡ್ ಏರಿಯಾ ವೈಸ್. ಪಾಪ್ಯುಲೇಷನ್ 7 ಕೋಟಿ, ಲೈಕ್ ಥೈಲ್ಯಾಂಡಲ್ಲೂ ಅಷ್ಟೇ 7 ಕೋಟಿ ಇದೆ. ಸೊ ಎಕಾನಮಿ ನೋಡಿದ್ರೆ ಥೈಲ್ಯಾಂಡ್ GDP ಅರೌಂಡ್ $577 ಬಿಲಿಯನ್. ಸೊ ನಮ್ಮ ಕರ್ನಾಟಕದ್ದು ಬಂದುಬಿಟ್ಟು $300 ಬಿಲಿಯನ್. ಇದು ಬೆಟರ್ ವರ್ಸ್ ಕಂಪ್ಯಾರಿಸನ್ ಅಂತಲ್ಲ, ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಲೈಕ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ಥೈಲ್ಯಾಂಡ್ ಮೈನ್ ಬಿಸ್ನೆಸ್ ನಿಮ್ಗೆ ಗೊತ್ತೇ ಇದೆ, ಲೈಕ್ ಇಟ್ ಈಸ್ ಟೂರಿಸಮ್, ಲೈಕ್ ಮಸಾಜ್ ಪಾರ್ಲರ್ಸ್ ಆ್ಯಂಡ್ ಲೈಕ್ ಸ್ಪಾಸ್. ಸೊ ಅದು ಅಷ್ಟೇ ಅಲ್ಲ, ಲೈಕ್ ಎಲೆಕ್ಟ್ರಾನಿಕ್ಸ್, ಅಗ್ರಿಕಲ್ಚರ್, ಪೆಟ್ರೋಕೆಮಿಕಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇದೆ. ಸೊ ಕರ್ನಾಟಕದಷ್ಟು ಲೈಕ್ IT, ಸ್ಟಾರ್ಟಪ್ಸು, ಏರೋಸ್ಪೇಸು, ಬಯೋಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಹೈಟೆಕ್ ಇಂಡಸ್ಟ್ರೀಸ್ ಎಲ್ಲ ಅಷ್ಟೊಂದೇನು ಥೈಲ್ಯಾಂಡಲ್ಲಿಲ್ಲ. ಸೊ ಥೈಲ್ಯಾಂಡ್ ಟೂರಿಸಮ್ ಮತ್ತು ಮ್ಯಾನುಫ್ಯಾಕ್ಚರಿಂದ ಸ್ಟ್ರಾಂಗ್ ಎಕಾನಮಿ ಬಿಲ್ಡ್ ಮಾಡ್ಕೊಂಡಿದೆ. ಕರ್ನಾಟಕ ಟೆಕ್ನಾಲಜಿ ಮತ್ತು ಇನೋವೇಷನಿಂದ ಗ್ಲೋಬಲ್ ಐಡೆಂಟಿಟಿ ಬಿಲ್ಡ್ ಮಾಡ್ಕೊಂಡಿದೆ. ಪಾಪ್ಯುಲೇಷನ್ ಸಿಮಿಲರ್, ಬಟ್ ಜಿಯೋಗ್ರಫಿ ಆ್ಯಂಡ್ ಬಿಸ್ನೆಸ್ ಸ್ಟ್ರೆಂತ್ಸ್ ಬೇರೆ ಬೇರೆ. ಸೊ ಈ ಫ್ಲೈಟ್ ಟೇಕ್ ಆಫ್ ವ್ಯೂ ನೋಡಿದ್ರೆ ಥೈಲ್ಯಾಂಡ್ನ ಬ್ಯೂಟಿ ಜೊತೆಗೆ ಈ ಕಂಟ್ರಿ ಹೇಗೆ ಬಿಸ್ನೆಸ್ ಮಾಡುತ್ತೆ, ಎಕಾನಮಿ ಬಿಲ್ಡ್ ಮಾಡಿದೆ ಅಂತ ಕೂಡ ಅಬ್ಸರ್ವ್ ಮಾಡ್ಕೋಬೇಕು.